ನಮಸ್ತೆ, ಹರೇ ಕೃಷ್ಣ, ಶುಭೋದಯ ಎಲ್ಲರಿಗೂ. ಇದು ನಮ್ಮ ಮನೆ ಎದುರುಗಡೆ ಇರೋ ಹೊಲ. ರಾಗಿ ಬಿತ್ತನೆ ಮಾಡಿದ್ದಾರೆ. ನೆನ್ನೆ ನೈಟು ತುಂಬ ಚೆನ್ನಾಗಿ ಮಳೆ ಬಂತು. ನೋಡಿ, ಅಲ್ಲಿ ದೂರದಲ್ಲಿ ಪಾರಿವಾಳ ಕಾಣಿಸ್ತಾ ಇದ್ದಾವೆ. ವೆದರ್ ಚಿಲ್ಡ್ ಆಗಿದೆ. ಇವತ್ತು ನಾವೊಂದು ಇಂಪಾರ್ಟೆಂಟ್ ಈವೆಂಟಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಕೌಶಿಕ್ ಎದ್ದು ರೆಡಿ ಆಗ್ತಾ ಇದ್ದ, ಬ್ರಷ್ ಮಾಡ್ತಾ ಇದ್ದಾನೆ. ಇವತ್ತು ಸ್ವಲ್ಪ ಬೇಗನೆ ಎದ್ದಳಿಸಿದ್ದೀನಿ ಅವನ್ನ, ಬೇಗ ರೆಡಿ ಆಗೋಣ ಅಂತ. ಯಾಕಂದರೆ ನಾವು ಟ್ರೈನಿಗೆ ಹೋಗೋದು ಇಲ್ಲಿಂದ. ಅದಕ್ಕೆ ಹೊರಗೆ ಬಂದು ಅವನ ಫ್ರೆಂಡ್ಗೆ ನೋಡ್ತಾ ಇದ್ದಾನೆ. ಅವ್ರ ಮನೆ ಇದೇ ಬೀದಿಲೇ ಕೊನೆ ಮನೆ. ನೋಡಿ, ಈ ವಿಡಿಯೋದಲ್ಲಿ ಕಾಣಿಸುತ್ತೆ. ಲಾಸ್ಟ್ ಮನೆ. ಅವ್ರ ತಾತ ಹೊರಗೆ ಬಂದಿದ್ದಾರೆ, ಅದಕ್ಕೆ ಅವ್ರ ಫ್ರೆಂಡು ಬಂದಿದ್ದಾರಾ ಅಂತ ನೋಡ್ತಾ ಇದ್ದಾನೆ. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ತಾಳಿಪೆಟ್ಟು ಮಾಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಟ್ರೈನಿಗೆ ಬಂದ್ವಿ. ರೈಲ್ವೆ ಸ್ಟೇಷನಲ್ಲಿ ತುಂಬ ಮಂಕಿಗಳಿದ್ದಾವೆ. ಇಲ್ಲೇ ಹತ್ತಿರದಲ್ಲಿ ರಾಮನ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ನಾನು ಅಲ್ಲಿ ಹೋದಾಗ ವಿಲಾಗ್ ಮಾಡ್ತೀನಿ. ಇವತ್ತು ನಾನು, ಕೌಶಿಕ್ ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಬಂದು ಡ್ರಾಪ್ ಮಾಡಿದ್ದು. ಅವ್ರಿಗೆ ಬಾಯ್ ಮಾಡಿ ನಾವು ಹೊರಟ್ವಿ. ಬೆಂಗಳೂರು ರೀಚ್ ಆಗೋದ್ರಲ್ಲಿ 1 hour ಆಯಿತು. ಅಲ್ಲಿಂದ ನಾವು ಸೀದಾ ಮಲ್ಲೇಶ್ವರಂಗೆ ಹೋದ್ವಿ. ಕನಿಕಾ ಪರಮೇಶ್ವರಿ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಮಲ್ಲೇಶ್ವರಮಲ್ಲಿ 8th ಸ್ಟ್ರೀಟಲ್ಲಿ ಹೂವಿನ ಮಾರ್ಕೆಟ್ ಇದೆ. ಅಲ್ಲಿ ಎನಿ ಟೈಮ್ ಜಾತ್ರೆ ಥರ ಫೀಲ್ ಆಗುತ್ತೆ. ಬೆಂಗಳೂರು ಈಸ್ ವೆರಿ ಫೇಮಸ್ ಫಾರ್ ಶಾಪಿಂಗ್ ಸ್ಟ್ರೀಟ್ಸ್. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ವೈಬ್ಸೇ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ 12 o'clock ಆಯಿತು. ಸೊ ನಾವು ಊಟಕ್ಕೆ ಅಲ್ಲೇ ಜನತಾ ಹೋಟೆಲ್ಗೆ ಹೋದ್ವಿ. ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಫಸ್ಟ್ ಪೈನಾಪಲ್ ಕೇಸರಿಬಾತ್ ತೊಗೊಂಡ, ಆಮೇಲೆ ಪಲಾವ್ ತೊಗೊಂಡ, ಅದಾದ್ಮೇಲೆ ಮತ್ತೆ ವಡೆ ಬೇಕು ಅಂದ. ಒಂದು ಸಿಂಗಲ್ ಇಡ್ಲಿ ವಡೆ ತೊಗೊಂಡ, ಆಮೇಲೆ ಚಪಾತಿ ತೊಗೊಂಡ. ಇಷ್ಟೆಲ್ಲ ಅವನೊಬ್ಬನೇ ತಿಂದಿಲ್ಲ, ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಬಿಟ್ಟ. ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಇವತ್ತು ಸ್ವಲ್ಪ ಜರ್ನಿ ಹೆವಿ ಅನ್ನಿಸ್ತು. ಯಾಕಂದರೆ ನೋಡಿ, ತುಂಬ ಟ್ರಾಫಿಕ್ ಇತ್ತು. ಫೈನಲಿ ನಾವು ಈವೆಂಟ್ ನಡೀತಿದ್ದಂಥ ಜಾಗ ನೆಕ್ಸಸ್ ಮಾಲ್ಗೆ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಬೇಗ ಅವನ್ನ ರೆಡಿ ಮಾಡಿದೆ. ಫೇಸಿಗೆ ನಾನು ಯಾವುದೇ ಮೇಕಪ್ ಹಾಕಲ್ಲ, ಯಾಕಂದರೆ ಅವ್ನ ಏಜ್ ಸಣ್ಣದ್ರಿ ಇರೋದ್ರಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು. ನಾನು ಈವನ್ ಅವ್ನಿಗೊಂದು ಪೌಡರ್ ಕೂಡ ಹಚ್ಚಲ್ಲ. ಡ್ರೆಸ್ ವೇರ್ ಮಾಡಿ ನಾನು ಕರ್ಕೊಂಡು ಹೋದ ತಕ್ಷಣ ಅವರೆಲ್ಲ ಅಳತೆ ತೊಗೊಂಡ್ರು, ಎಲ್ಲ ಫಾರ್ಮ್ ಫಿಲ್ ಮಾಡಿಕೊಂಡ್ರು. ಆಮೇಲೆ ನಮಗೆ ಒಂದು ನಂಬರ್ ಕೊಟ್ಟರು. ಸ್ವಲ್ಪ ಡೀಟೇಲ್ಸ್ ಫಿಲ್ ಮಾಡೋದಿತ್ತು, ಅದೆಲ್ಲ ಫಿಲ್ ಮಾಡಿದೆ. ನೋಡಿ, ಹಿಂದೆ ಮಕ್ಕಳು ಕೂಡ ಅವರು ಬಂದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ನಂಬರ್ಸ್ ತೊಗೊತಿದ್ದಾರೆ. ಇದು ಫಂಕ್ಷನ್ ಬಂದ್ಬಿಟ್ಟು ಇಂಡಿಯಾಸ್ ಕಿಡ್ಸ್ ಫ್ಯಾಷನ್ ಅಂತ. ಸೆಲೆಕ್ಟೆಡ್ ಮಕ್ಕಳಿಗೆ ಒಂದು ಫ್ಯಾಷನ್ ಶೋ ಈವೆಂಟ್ ಇದು. ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಎಕ್ಸ್ಪ್ಲೋಜರ್ ಸಿಗುತ್ತೆ ಇಲ್ಲಿ, ಮತ್ತು ಸ್ಟೇಜ್ ಫಿಯರ್ ಹೋಗುತ್ತೆ. ಆಮೇಲೆ ಈ ಥರ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಮಾಡ್ಲಿಂಗು, ಆ್ಯಕ್ಟಿಂಗ್ ಕರಿಯರಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆಲ್ಲ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಜಡ್ಜಸ್ಸು ಅಷ್ಟೇ ವೆಲ್ ಕ್ವಾಲಿಫೈಡ್ ಆ್ಯಂಡ್ ಮಾಡೆಲ್ಸು. ಕ್ರೌಡು ಚೆನ್ನಾಗೇ ಇತ್ತು. ನೋಡಿ, ಇದೆ ಅವ್ನು ಫಸ್ಟ್ ಈವೆಂಟ್ ಅವನದು 15 ಅವ್ನ ನಂಬರು. ವೇಟ್ ಮಾಡ್ತಾ ಇದ್ದಾನೆ. ಅವನು ನಂಬರ್ ಕಾಲ್ಔಟ್ ಮಾಡಿದಾಗ ಅವನು ವಾಕ್ ಮಾಡಬೇಕು. ತುಂಬ ಮಕ್ಕಳು ಬಂದಿದ್ದರು. ಕೆಲವೊಂದು ಮಕ್ಕಳು ಕಾನ್ಫಿಡೆಂಟಾಗಿ ಸ್ಟೇಜ್ ಮೇಲೆ ಹೋದರು, ಇನ್ನು ಕೆಲವರು ಅಳ್ತಾ ಇದ್ದರು. ಕೆಲವೊಂದು ಮಕ್ಳಿಗೆ ತುಂಬ ಕಷ್ಟ ಆಯಿತು ಅವ್ರಿಗೆ ಹ್ಯಾಂಡಲ್ ಮಾಡಿ ಆ ಸ್ಟೇಜ್ವರೆಗೂ ಕರ್ಕೊಂಡು ಹೋಗೋಕ್ಕೆ. ಕೌಶಿಕ್ ಆ ಥರ ಏನೂ ಮಾಡಲಿಲ್ಲ, ಹ್ಯಾಪಿಯಾಗೇ ಇದ್ದ. ಆದರೆ ಅವನಿಗೆ ಇನ್ನರ್ ಸ್ಪೇಸಲ್ಲಿ ಎಲ್ಲೋ ಒಂದು ಕಡೆ ತುಂಬ ಜನ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ನೆಕ್ಸ್ಟ್ ಅವನಿಗೆ ಕೆಲವೊಂದು ಕ್ವಶನ್ಸ್ ಕೇಳಿದರು. ನಿನಗೆ ಯಾವ ಕಲರ್ ಇಷ್ಟ, ನಿನ್ನ ಹೆಸ್ರೇನು, ಎಲ್ಲಿಂದ ಬಂದಿರೋದು, ಯಾವ ಕ್ಲಾಸಲ್ಲಿ ಓದ್ತೀಯಾ, ಆ ಥರ ಎಲ್ಲ ಕೇಳಿದರು. ಅವ್ನು ಕಾನ್ಫಿಡೆಂಟಾಗಿ ಉತ್ತರ ಕೊಟ್ಟ. ಆದರೆ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು. ಇನ್ನು ಸಣ್ಣ ಹುಡುಗ, ಅವ್ನು ಇನ್ನೂ 4 years ಅಲ್ವಾ, ಅದಕ್ಕೆ. ಆಮೇಲೆ ಅವ್ನ ಫೋಟೋಸ್ ಎಲ್ಲ ತೊಗೊಂಡ್ರು. ನನಗಂತೂ ನನ್ನ ಮಗನ ಸ್ಟೇಜ್ ಮೇಲೆ ನೋಡಿ ಈ ಥರ ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ಅವ್ನು ಹೆವಿ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಲ್ಲ. ಇದೇ ಫಸ್ಟ್ ಟೈಮ್ ಅವ್ನು ಈ ಥರ ಎಲ್ಲ ಹೇಳಿ ಡ್ರೆಸ್ ಹಾಕ್ಕೊಂಡು ಬಂದಿದ್ದು. ಅವನು ಏನು ಆನ್ಸರ್ ಕೊಟ್ಟ ಅಂತ ನಾನು ನೋಡೋಣ. ಕೌಶಿಕ್ ಪೂಜಾರ್. Kaushik, okay, Kaushik. Kaushik, you're looking smart. Face here. Look here. Yeah. A few questions you can ask. Hi Kaushik. Yeah,
Red. That is the answer. Yeah. Thank you so much. Okay, thank you, Kaushik. Okay, super, thank you. Please go to the backstage. So parents, quick announcement. If you'd like your kids to participate in the India Kids Fashion Week, ಇವೆಂಟ್ ಎಲ್ಲ ಆದಮೇಲೆ ನಮಗೆ ಸರ್ಟಿಫಿಕೇಟ್ ಕೊಟ್ಟರು. ಅಫಿಷಿಯಲ್ ವೆಬ್ಸೈಟಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಫೀಲ್ಡಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂದರೆ ಫಸ್ಟು ಪೇರೆಂಟ್ಸ್ ಅವ್ರಿಗೆ ಎಂಕರೇಜ್ ಮಾಡಬೇಕು, ಮೋಟಿವೇಟ್ ಕೊಡಬೇಕು. ನಿನ್ನಿಂದ ಇದಾಗುತ್ತೆ, ನೀನು ಮಾಡ್ತೀಯ ಅಂತ ನಾವು ಅವ್ರಿಗೆ ಗೈಡೆನ್ಸ್ ಕೊಡಬೇಕು. ಲೆಟ್ ದೆಮ್ ಚೂಸ್ ದೇರ್ ಪಾತ್ ಅಲ್ವಾ. ನಾವು ಆ ಪಾತ್ನಾಗೆ ಕರ್ಕೊಂಡು ಹೋಗೋವರೆಗೂ ಇರಬೇಕು. ಆಮೇಲೆ ಅವ್ರ ಪಾತ್ ಅವ್ರು ಚೂಸ್ ಮಾಡ್ತಾರೆ. ಸ್ಟಡೀಸು, ಸ್ಕೂಲು ಇದಲ್ಲದೇ ಇನ್ನೂ ಅದ್ರ ಬಿಯಾಂಡು ಕೂಡ ಬೇರೆ ಬೇರೆ ಫೀಲ್ಡ್ಸ್ ಇದ್ದಾವೆ ಚೂಸ್ ಮಾಡ್ಕೊಳಕ್ಕೆ ಅಂತ ಅವ್ರಿಗೆ ಇಂಟ್ರ್ಯಾಕ್ಷನ್ ಆಗುತ್ತೆ. ಮತ್ತು ಬೇರೆ ಜನ ಮತ್ತು ಪರ್ಸನ್ಸ್ ಜೊತೆ ಎಲ್ಲ ಮಿಂಗಲ್ ಆದಾಗ ಮೈಂಡ್ ಸ್ಟಿಮ್ಯುಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇದೇ ಎನ್ವಿರಾನ್ಮೆಂಟಲ್ಲಿ ನಾನು ಬಂದಾಗ ಹೆಂಗೆ ನಡ್ಕೋಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಮೈಂಡಲ್ಲೇ ಡಿಸೈನ್ ಹಾಕ್ಕೊತಾರೆ. ಸೊ ವಾಟ್ ಎವರ್ ವಿ ವಿಲ್ ಡೂ ಟುಡೇ ಈಸ್ ಫಾರ್ ದ ಸಕ್ಸಸ್ ಆಫ್ ದೆಮ್ ಫಾರ್ ಟುಮಾರೋ. ಇವೆಂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಹೊರಟ್ವಿ ಟ್ರೈನಲ್ಲಿ. ನೋಡಿ ಎಲ್ಲರಿಗೂ ಬಾಯ್ ಮಾಡ್ತಿದ್ದಾನೆ, ತುಂಬ ಹ್ಯಾಪಿಯಾಗಿದ್ದಾನೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.